ಹಲೋ ಹಾಯ್ ಫ್ರೆಂಡ್ಸ್. ನಾನು ಇದಕ್ಕಿಂತ ಮುಂಚೆ ಒಂದು ಎ ಐ ಕ್ಯಾಶ್ ಅನ್ನೋ ಒಂದು ಸ್ಕ್ಯಾಮ್ ಬಗ್ಗೆ ನಿಮಗೆ ಎಲ್ಲರಿಗೂ ತೋರಿಸಿದ್ದ ಒಂದು ಆ್ಯಪ್ ಬಗ್ಗೆ. ಸೊ ಅದು ಯಾವ ರೀತಿ ವರ್ಕ್ ಆಗ್ತಿತ್ತು, ನನಗೆ ಎಷ್ಟು ಅಮೌಂಟ್ ಬಂತು ಅದರಿಂದ ಅಂತಂದು ಒಂದು ತೋರಿಸ್ತಾ ಇದ್ದೆ. ಇಲ್ಲಿದೆ ಇಲ್ಲಿ ಎ ಐ ಕ್ಯಾಶ್ ಅಂತಂದು. ಸೊ ಈಗ ಇದು ಏನು ಮಾಡ್ತಾ ಇದೆ ಅನ್ನೋದು ನಾನು ಈಗ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಎ ಐ ಕ್ಯಾಶ್ ಆ್ಯಪಿಂದಿದೆ ಆ್ಯಕ್ಚುಲಿ. ಸೊ ನನಗೆ ಇಲ್ಲಿ ಡೈಲಿ ಇನ್ಕಮ್ ತೋರಿಸ್ತಾ ಇತ್ತು, ನಂಗೆ ಡೈಲಿ ಇನ್ಕಮ್ಮು ತೋರಿಸ್ತಾ ಇತ್ತು. ಪ್ಲಸ್ ಇಲ್ಲಿ ನಾನು ರಿಸೀವ್ ಮಾಡಿಕೊಂಡಾಗ ನಾನು ನಿಮಗೆ ಲೈವ್ ಆಗಿ ರಿಸೀವ್ ಕೂಡ ತೋರಿಸಿದ್ದೆ. ಇಲ್ಲಿ ಅರ್ನಿಂಗ್ದು ನಾವು ವಿಡ್ರಾ ಕೊಡೋದು ನಮಗಿಲ್ಲಿ ತೋರಿಸ್ತಾ ಇತ್ತು. ಬಟ್ ಇವಾಗ ನೋಡಿದ್ರೆ ಈ ಎ ಐ ಕ್ಯಾಶ್ ಅವರು ಈಗ ನಮಗೆ ಈ 600 ರೂಪಾಯಿ ನಾವು ತೊಗೊಂಡ್ರೆ 600 ರುಪೀಸ್ ಇಲ್ಲಿದೆ. ಇಲ್ಲಿ 600 ರುಪೀಸ್ ನಾವು ತೊಗೊಂಡ್ರೆ ಪರ್ ಡೇ 21 ರೂಪಾಯಿ ನನಗೆ ಬರ್ತಾ ಇತ್ತು. ಇದು ವ್ಯಾಲಿಡಿಟಿ ಬಂದು 365 ದಿನ ಇತ್ತು ಆ್ಯಕ್ಚುಲಿ. ನಾನು ಇದು ತೊಗೊಂಡು ಅಷ್ಟೇ ಒಂದು ಹತ್ತತ್ರ 1.5 ತಿಂಗಳು ಆಗಿರ್ಬೋದು ಅಷ್ಟೇ ನನಗೆ ಇದು ತೊಗೊಂಡು. ಬಟ್ 1.5 ತಿಂಗಳು ಅಂತಂದ್ರೆ 45 ದಿನಗಳಾಗಿರ್ಬೋದು. ಆದರೆ ಇನ್ನೂ 365 ದಿನಗಳು ಆಗಿಲ್ಲ. ಅಷ್ಟರಲ್ಲೇ ಇವ್ರು ಏನು ಮಾಡಿದ್ದಾರೆ, ಈಗ ಮೈ ಡಿವೈಸ್ ಪೆಂಡಿಂಗ್ ಇನ್ಕಮ್ ಅಂತ ಇದೆಯಲ್ಲ, ಇಲ್ಲಿ ರಿಸೀವ್ ಅಂತ ಹಾಕಿದರೆ ಇಲ್ಲಿ ದಿಸ್ ಡಿವೈಸ್ ಹ್ಯಾಸ್ ಎಕ್ಸ್ಪೈರ್ಡ್ ಅಂತ ತೋರಿಸ್ತಾ ಇದೆ. ಅಂದರೆ ಇದನ್ನ ಸ್ಟಾಪ್ ಮಾಡಿದ್ದಾನೆ. ಯಾಕೆಂದರೆ ನನ್ನ ಬೇರೆನ ಪ್ಲ್ಯಾನ್ಗಳನ್ನ ನಾನು ಪರ್ಚೇಸ್ ಮಾಡಲಾರ್ಗೋಸ್ಕರನೇ ನನಗೆ ಇದನ್ನು ಸ್ಟಾಪ್ ಮಾಡಿದ್ದಾನೆ. ಸೊ ನನಗೆ ಬರಬೇಕಾಗಿದ್ದ ಅಮೌಂಟು 7,884 ರೂಪಾಯಿ, 7,884 ರುಪೀಸ್ ನನಗೆ ಆ್ಯಕ್ಚುಲಿ ಇನ್ಕಮ್ ಜನ್ರೇಟ್ ಆಗಬೇಕಾಗಿತ್ತು. ಬಟ್ ನನಗೆ ಆಗಿರೋದು ಎಷ್ಟು ಇನ್ಕಮ್, ನಾನು ಲಾಸ್ ಆಗಿಲ್ಲ, ನಾನು ಪ್ರಾಫಿಟಲ್ಲೇ ಇದ್ದೀನಿ, ಲಾಸ್ ಏನಾಗಿಲ್ಲ. ಸ್ಕ್ಯಾಮರ್ ಜೊತೆಗೆ ನಾವು ದುಡ್ಡು ಹೊಡ್ಕೊಳ್ಳೋಣ. ನಾವು ಎಷ್ಟು ಬಂತು, ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದ ಅಮೌಂಟ್ ಬಂದು 600 ರೂಪಾಯಿ, ಇಲ್ಲಿ ಬಂದು 1011 ರೂಪಾಯಿ ಇದೆ. ಸೊ ಅವನು 25% ಇದು ತೊಗೊತಾನೆ, ಅವನು ಕಟ್ ಮಾಡ್ಕೊತಾನೆ. ಟ್ಯಾಕ್ಸು ಕಮಿಷನು ಏನೋ ಗೊತ್ತಿಲ್ಲ, ಒಟ್ಟು 25% ಕಮಿಷನ್ ಕಟ್ ಮಾಡ್ಕೊತಾನೆ. ಸೊ 1011 ಮೈನಸ್ 25% ಅಂದರೆ ನನಗೆ 758 ರುಪೀಸ್ ನನಗೆ ಬಂದಿದೆ. ಸೊ ನಾನು ಹಾಕಿದ ಇನ್ವೆಸ್ಟ್ಮೆಂಟು 600 ರೂಪಾಯಿ, 158 ರೂಪಾಯಿ ನನಗೆ ಲಾಭದಲ್ಲಿ ಇದೆ. ಹಂಗಿದೆ, ಲಾಭ ಬರುತ್ತೆ ಬಿಡು ಅಂತಂದು ನಾವು ಜಾಸ್ತಿ ಹಾಕಿಬಿಟ್ರೆ ಸೊ ಇರೋ ದುಡ್ಡುಗಳನ್ನು ನಾವು ಕಳ್ಕೊಳ್ಳೋಕ್ಕೆ ರೆಡಿ ಇರಬೇಕಾಗತ್ತೆ. ಸೊ ದಯವಿಟ್ಟು ಇಂಥ ಸ್ಕ್ಯಾಮ್ಗಳೆಲ್ಲ ನೀವು ಪ್ರಯೋಗ ಮಾಡೋಕ್ಕೋಗಬೇಡಿ. ಅದಂತೆ ನಾನು ಪ್ರಯೋಗ ಮಾಡಿನೇ ನಾನು ಎಲ್ಲರಿಗೂ ತೋರಿಸ್ತಾ ಇದ್ದೀನಿ. ಇದು ಬಿಗ್ಗೆಸ್ಟ್ ಸ್ಕ್ಯಾಮ್ ಎ ಐ ಅಪ್ಲಿಕೇಶನ್ ಬಗ್ಗೆ. ಸೊ ಹೆಚ್ಚಾಗಿ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ತುಂಬ ಜನಕ್ಕೆ ಈ ವಿಷಯನ ತಿಳಿಸಿ. ಎ ಐ ಅಪ್ಲಿಕೇಶನ್, ಎ ಐ ಕ್ಯಾಶ್ ಅನ್ನೋದನ್ನು ಪಕ್ಕಾ ಸ್ಕ್ಯಾಮ್ ಆಗಿದೆ. ದಯವಿಟ್ಟು ಅದ್ರ ಹತ್ತಿರ ಮಾತ್ರ ಹೋಗೋಕ್ಕೆ ಹೋಗಬೇಡಿ. ಇದು ಒಂದು ಅವೇರ್ನೆಸ್ಗೋಸ್ಕರ. ಧನ್ಯವಾದಗಳು.